ಅವಳೊಂದಿಗೆ ಮಾತನಾಡಬೇಡ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಡೋಂಟ್ ಟಾಕ್ ಟು ಹರ್. ಡೋಂಟ್ ಟಾಕ್ ಟು ಹರ್. ಜೋರಾಗಿ ಮಾತನಾಡಬೇಡ. ಇದಕ್ಕೆ ಡೋಂಟ್ ಸ್ಪೀಕ್ ಲೌಡ್ಲಿ. ಡೋಂಟ್ ಸ್ಪೀಕ್ ಲೌಡ್ಲಿ. ಸಮಯ ವ್ಯರ್ಥ ಮಾಡಬೇಡಿ. ಇದಕ್ಕೆ ಹೇಳಬೇಕು, ಡೋಂಟ್ ವೇಸ್ಟ್ ದ ಟೈಮ್. ಡೋಂಟ್ ವೇಸ್ಟ್ ದ ಟೈಮ್. ಹಾಗೆ ಮಾಡಬೇಡಿ. ಡೋಂಟ್ ಡೂ ಲೈಕ್ ದ್ಯಾಟ್. ಡೋಂಟ್ ಡೂ ಲೈಕ್ ದ್ಯಾಟ್. ಜೋರಾಗಿ ಕೂಗಬೇಡಿ. ಡೋಂಟ್ ಶೌಟ್ ಲೌಡ್ಲಿ. ಡೋಂಟ್ ಶೌಟ್ ಲೌಡ್ಲಿ. ಅವರ ಜೊತೆ ಹಾಗೆ ಮಾತನಾಡಬೇಡಿ. ಡೋಂಟ್ ಟಾಕ್ ಟು ದೆಮ್ ಲೈಕ್ ದ್ಯಾಟ್. ಡೋಂಟ್ ಟಾಕ್ ಟು ದೆಮ್ ಲೈಕ್ ದ್ಯಾಟ್. ಅವಳನ್ನು ಬೈಯಬೇಡಿ. ಇದಕ್ಕೆ ಡೋಂಟ್ ಸ್ಕಾಲ್ಡ್ ಹರ್. ಡೋಂಟ್ ಸ್ಕಾಲ್ಡ್ ಹರ್. ನನಗಾಗಿ ಕಾಯಬೇಡಿ. ನೀವು ಮುಂದೆ ಹೋಗಿ ನನಗಾಗಿ ಕಾಯಬೇಡಿ ಅನ್ನೋಕ್ಕೆ ಡೋಂಟ್ ವೇಟ್ ಫಾರ್ ಮೀ. ಡೋಂಟ್ ವೇಟ್ ಫಾರ್ ಮೀ ಅಂತ ಹೇಳ್ತೀವಿ. ಓಡಿ ಹೋಗಬೇಡಿ. ಅಲ್ಲಿ ಯಾರಿಗಾದ್ರೂ ಹೆದರಿ ಹೋಗಬೇಡಿ ಅನ್ನೋಕ್ಕೆ ಡೋಂಟ್ ರನ್ ಅವೇ. ಡೋಂಟ್ ರನ್ ಅವೇ. ಇಲ್ಲಿ ಈ ರೀತಿ ಕುಳಿತುಕೊಳ್ಳಬೇಡಿ. ಅಸಹ್ಯವಾಗಿ ಮಾಡಬೇಡಿರ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಡೋಂಟ್ ಸಿಟ್ ಹರ್ ಲೈಕ್ ದಿಸ್. ಡೋಂಟ್ ಸಿಟ್ ಹಿಯರ್ ಲೈಕ್ ದಿಸ್. ನನ್ನ ಬಳಿ 2 ಕಾರುಗಳಿವೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದರೆ, ಐ ಹ್ಯಾವ್ 2 ಕಾರ್ಸ್. ಐ ಹ್ಯಾವ್ 2 ಕಾರ್ಸ್. ಅವನಿಗೆ 2 ಮಕ್ಕಳಿದ್ದಾರೆ. ಅವನಿಗೆ 2 ಮಕ್ಕಳಿದ್ದಾರೆ ಅನ್ನೋಕ್ಕೆ ಹಿ ಹ್ಯಾಸ್ 2 ಚಿಲ್ಡ್ರನ್ ಅಂತ ಹೇಳ್ತೀವಿ. ಹಿ ಹ್ಯಾಸ್ 2 ಚಿಲ್ಡ್ರನ್. ನನಗೆ ಒಳ್ಳೆಯ ಉಪಾಯವಿತ್ತು. ಇದಕ್ಕೆ ಐ ಹ್ಯಾಡ್ ಎ ಗುಡ್ ಐಡಿಯಾ. ಐ ಹ್ಯಾಡ್ ಎ ಗುಡ್ ಐಡಿಯಾ. ಏನೂ ಆಗುವುದಿಲ್ಲ. ಏನೂ ಆಗುವುದಿಲ್ಲ ಅನ್ನೋಕ್ಕೆ ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್. ನಿಮ್ಮ ಪ್ರತಿಭೆಯನ್ನು ತೋರಿಸಿ. ಶೋ ಯುವರ್ ಟ್ಯಾಲೆಂಟ್. ಶೋ ಯುವರ್ ಟ್ಯಾಲೆಂಟ್. ನಾನು ಅದೃಷ್ಟಶಾಲಿ. ಇದಕ್ಕೆ ಐ ಆಮ್ ಫಾರ್ಚುನೇಟ್. ಐ ಆಮ್ ಫಾರ್ಚುನೇಟ್. ನನಗೆ ಮಾಡಲು ಏನಾದರೂ ಕೊಡು ಅನ್ನೋಕ್ಕೆ ಗಿವ್ ಮೀ ಸಮಥಿಂಗ್ ಟು ಡೂ. ಗಿವ್ ಮೀ ಸಮಥಿಂಗ್ ಟು ಡೂ. ಸ್ವಲ್ಪ ಸಮಯ ಇರಿ. ಅವಸರ ಯಾಕೆ, ಸ್ವಲ್ಪ ಸಮಯ ಇರಿ ಅನ್ನೋಕ್ಕೆ ಸ್ಟೇ ಎ ಲಿಟಲ್ ಬಿಟ್ ಲಾಂಗರ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಚಿಂತೆ ಮಾಡಲು ಏನೂ ಇಲ್ಲ. ಯಾಕೆ ಚಿಂತೆ ಮಾಡ್ತೀರಿ, ಅದರಿಂದ ಏನು ಉಪಯೋಗ ಅನ್ನೋಕ್ಕೆ ನಥಿಂಗ್ ಟು ವರಿ ಅಬೌಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಸ್ವಲ್ಪ ಸಕ್ಕರೆ ಖರೀದಿಸಿ. ಇದಕ್ಕೆ ಬೈ ಸಮ್ ಶುಗರ್. ಬೈ ಸಮ್ ಶುಗರ್. ಅದನ್ನು ಮತ್ತೊಮ್ಮೆ ಹೇಳು ಅನ್ನೋಕ್ಕೆ ಸೇ ದ್ಯಾಟ್ ಅಗೈನ್. ಸೇ ದ್ಯಾಟ್ ಅಗೈನ್. ನನಗೆ ಒಂದು ಅವಕಾಶ ನೀಡಿ. ಇದಕ್ಕೆ ಹೇಳಬೇಕು ಗಿವ್ ಮೀ ಎ ಚಾನ್ಸ್. ಗಿವ್ ಮೀ ಎ ಚಾನ್ಸ್. ನೀನು ಬರಬೇಕಿತ್ತು. ನೀನು ಬಂದರೆ ಚೆನ್ನಾಗಿರ್ತಿತ್ತು ಅಂತೀವಲ್ಲ, ಅದಕ್ಕೆ ಯು ಶುಡ್ ಹ್ಯಾವ್ ಕಮ್ ಟು. ಯು ಶುಡ್ ಹ್ಯಾವ್ ಕಮ್ ಟು. ಅವನನ್ನು ನಗುವಂತೆ ಮಾಡಿ ಅನ್ನೋಕ್ಕೆ ಮೇಕ್ ಹಿಮ್ ಲಾಫ್. ಮೇಕ್ ಹಿಮ್ ಲಾಫ್. ನನಗಾಗಿ ಕಾಯಿರಿ ಅನ್ನೋಕ್ಕೆ ಜಸ್ಟ್ ವೇಟ್ ಫಾರ್ ಮೀ. ಜಸ್ಟ್ ವೇಟ್ ಫಾರ್ ಮೀ. ಕೇವಲ ಒಂದನ್ನು ಆರಿಸಿ ಅನ್ನೋಕ್ಕೆ ಜಸ್ಟ್ ಚೂಸ್ ಒನ್. ಜಸ್ಟ್ ಚೂಸ್ ಒನ್. ನಿಮ್ಮ ಫೋನ್ ಪರಿಶೀಲಿಸಿ. ಚೆಕ್ ಯುವರ್ ಫೋನ್. ಚೆಕ್ ಯುವರ್ ಫೋನ್. ನನಗೆ ನಿಮ್ಮ ಶೈಲಿ ಇಷ್ಟ. ಐ ಲೈಕ್ ಯುವರ್ ಸ್ಟೈಲ್. ಐ ಲೈಕ್ ಯುವರ್ ಸ್ಟೈಲ್.
ಇನ್ನೊಂದನ್ನು ಪ್ರಯತ್ನಿಸೋಣ. ಇದು ಆಗಲಿಲ್ಲಲ್ಲ, ಮತ್ತೊಂದು ಪ್ರಯತ್ನಿಸೋಣಕ್ಕೆ ಲೆಟ್ಸ್ ಟ್ರೈ ಅನದರ್ ಒನ್ ಅಂತ ಹೇಳ್ತೀವಿ. ಅದು ತುಂಬ ಮೂರ್ಖತನ. ಇದಕ್ಕೆ ದ್ಯಾಟ್ಸ್ ಸೋ ಸ್ಟುಪಿಡ್. ದ್ಯಾಟ್ಸ್ ಸೋ ಸ್ಟುಪಿಡ್. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಇದಕ್ಕೆ ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನಾನು ಅದನ್ನು ನಿನಗೆ ಹೇಳಲೇ ಇಲ್ಲ. ಯಾವುದಾದ್ರೆ ಐ ನೆವರ್ ಸೆಡ್ ದ್ಯಾಟ್ ಟು ಯು ಅಂತ ಹೇಳಬೇಕು. ಎಂದಿಗೂ ಬಿಟ್ಟು ಕೊಡುವುದಿಲ್ಲ. ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ಮಲಗು, ಹೋಗಿ ಮಲಗಿ ಅನ್ನಕ್ಕೆ ಗೋ ಟು ಸ್ಲೀಪ್. ಗೋ ಟು ಸ್ಲೀಪ್. ನೀನು ನನ್ನ ಮಾತನ್ನು ಕೇಳುವುದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಯು ಡೋಂಟ್ ಲಿಸ್ಟನ್ ಟು ಮೀ. ಯು ಡೋಂಟ್ ಲಿಸ್ಟನ್ ಟು ಮೀ. ನನಗೆ ಸ್ವಲ್ಪ ನೀರು ಬೇಕು, ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಬೇಕಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್. ಬಿಟ್ಟು ಕೊಡಬೇಡಿ. ನಿಮ್ಮ ತನವನ್ನು ಅಥವಾ ನಿಮ್ಮ ಗುಟ್ಟನ್ನು ಬಿಡಬೇಡಿ ಅನ್ನೋಕ್ಕೆ ಡೋಂಟ್ ಗಿವ್ ಅಪ್. ಡೋಂಟ್ ಗಿವ್ ಅಪ್. ನಿನ್ನ ಕಲ್ಪನೆ ಏನು? ವಾಟ್ ಈಸ್ ಯುವರ್ ಐಡಿಯಾ? ವಾಟ್ ಈಸ್ ಯುವರ್ ಐಡಿಯಾ? ನಾನು ನಿನ್ನನ್ನು ಹೇಗೆ ನಂಬಲಿ? ಹೌ ಕ್ಯಾನ್ ಐ ಟ್ರಸ್ಟ್ ಯು? ಹೌ ಕ್ಯಾನ್ ಐ ಟ್ರಸ್ಟ್ ಯು? ನಾನು ಸಾಕಷ್ಟು ಮೋಜು ಮಾಡಿದೆ. ಇದಕ್ಕೆ ಹೇಳ್ತೀವಿ ಐ ಹ್ಯಾಡ್ ಎ ಲಾಟ್ ಆಫ್ ಫನ್. ಐ ಹ್ಯಾಡ್ ಎ ಲಾಟ್ ಆಫ್ ಫನ್. ಅದು ತುಂಬ ತಮಾಷೆಯಾಗಿದೆ ಅನ್ನೋಕ್ಕೆ ಈ ರೀತಿ ಹೇಳಬೇಕು. ದ್ಯಾಟ್ ಈಸ್ ಸೋ ಫನ್ನಿ ಅಥವಾ ದ್ಯಾಟ್ ಸೋ ಫನ್ನಿ. ನನಗೆ ನಿನ್ನ ಸಹಾಯ ಬೇಕು. ಇದಕ್ಕೆ ಹೇಳ್ತೀವಿ ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಈಗಲೇ ಹೊರಡಬೇಕು. ನನಗೆ ಅರ್ಜೆಂಟ್ ಇದೆ, ಕೆಲಸ ಇದೆ ಏನಕ್ಕೆ ಐ ನೀಡ್ ಟು ಲಿವ್ ರೈಟ್ ನೌ ಅಂತ ಹೇಳ್ತೀವಿ. ಅದರ ಗಾತ್ರವನ್ನು ನೋಡಿ. ಇದು ಎಷ್ಟಿದೆ ನೋಡಿ ಅನ್ನೋಕ್ಕೆ ಲುಕ್ ಆಟ್ ದ ಸೈಜ್ ಆಫ್ ದ್ಯಾಟ್. ಲುಕ್ ಆಟ್ ದ ಸೈಜ್ ಆಫ್ ದ್ಯಾಟ್. ನಾನು ಸ್ನಾನ ಮಾಡಬೇಕಾಗಿದೆ ಅಥವಾ ಜಳಕ ಮಾಡಬೇಕಾಗಿದೆ ಅನ್ನೋಕ್ಕೆ ಐ ನೀಡ್ ಟು ಟೇಕ್ ಎ ಶೋವರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನಿನ್ನ ಮನಸ್ಸನ್ನು ತೆರೆ. ನಿನ್ನ ಮನಸ್ಸನ್ನು ತೆರೆನಕ್ಕೆ ಓಪನ್ ಯುವರ್ ಮೈಂಡ್. ಮೈಂಡ್ ಅಂದರೆ ಮನಸ್ಸು. ಬೇರೆಯದನ್ನು ಪ್ರಯತ್ನಿಸಿ. ಇದಾಗಲಿಲ್ಲ ಮತ್ತೊಂದು ಟ್ರೈ ಮಾಡಲಿಕ್ಕೆ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳಿ. ಇದು ಮುಂದುವರಿಯುವ ಸಮಯ ಅನ್ನೋಕ್ಕೆ ಇಟ್ಸ್ ಟೈಮ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಅದು ತುಂಬ ಆಸಕ್ತಿದಾಯಕವಾಗಿದೆ. ಇದಕ್ಕೆ ಹೇಳಿ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಸುದ್ದಿಗೆ ಅಭಿನಂದನೆಗಳು ಅಂತ ಹೇಳಬೇಕಾದ್ರೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂಸ್. ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ. ಪ್ಲೀಸ್ ಸ್ಟಾಪ್ ಟಾಕಿಂಗ್. ಪ್ಲೀಸ್ ಸ್ಟಾಪ್ ಟಾಕಿಂಗ್. ಥ್ಯಾಂಕ್ ಯು.